ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ನಮ್ಮ ಭಾರತದಲ್ಲಿ ಬಂಗಾರ ಶತಮಾನಗಳಿಂದ ಹೆಚ್ಚಿನ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನ ಹೊಂದಿದೆ. ಹಬ್ಬ ಹರಿದಿನ, ಮದುವೆ, ಧಾರ್ಮಿಕ ಕಾರ್ಯಕ್ರಮಗಳು ಮುಂತಾದ ಶುಭ ಸಂದರ್ಭಗಳಲ್ಲಿ ಬೆಲೆ ಎಷ್ಟೇ ಏರಿಕೆಯಾದ್ರೂ ನಮ್ಮ ಮಹಿಳೆಯರು ಮಾತ್ರ ಬಂಗಾರ ಕೊಂಡುಕೊಳ್ಳಲು ಬಯಸ್ತಾರೆ. ಕೆಲವರು ಹೂಡಿಕೆಯ ರೂಪದಲ್ಲಿ ಚಿನ್ನ ಖರೀದಿ ಮಾಡಿದ್ರೆ, ಇನ್ನು ಕೆಲವರು ಸಂಪತ್ತು ಮತ್ತು ಸಮೃದ್ಧಿಯನ್ನ ಸಂಕೇತವಾಗಿ ಚಿನ್ನ ಖರೀದಿ ಮಾಡ್ತಾರೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿತ್ತು. ಅದು ಅಷ್ಟಿಷ್ಟು ಅಲ್ಲ, ಮಧ್ಯತರಗತಿ ಕುಟುಂಬದವರ ಕೈಗೂ ಕೂಡ ಎಟುಕದಷ್ಟು ಎತ್ತರಕ್ಕೆ ಏರಿಕೆಯ ಹಾದಿ ಮುಂದುವರೆಸಿತು. ಆದ್ರೆ ಈಗ ಈ ವಾರದ ಮೊದಲನೆಯ ದಿನವೇ 295 ರೂಪಾಯಿಗಳಷ್ಟು ಚಿನ್ನದ ಬೆಲೆ ಕಡಿಮೆಯಾಗಿ ಚಿನ್ನ ಪ್ರಿಯರಿಗೆ ಖುಷಿ ಕೊಟ್ಟಿದೆ. ಹಾಗಾದ್ರೆ ನೀವೇನಾದ್ರೂ ಇಂದು ಚಿನ್ನ ಖರೀದಿಸಲು ಬಯಸಿದ್ರೆ ಚಿನ್ನ ಮತ್ತು ಬೆಳ್ಳಿ ದರಗಳು ಎಷ್ಟಿದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಇಂದು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 15 ರೂಪಾಯಿಗಳಷ್ಟು ಅಲ್ಪ ಏರಿಕೆಯಾಗಿ 8,765 ರೂಪಾಯಿ ಇದೆ. ಅದೇ ರೀತಿ ಅಪರಂಜಿ ಚಿನ್ನದ ಬೆಲೆಯಲ್ಲಿ 16 ರೂಪಾಯಿಗಳಷ್ಟು ಅಲ್ಪ ಏರಿಕೆಯಾಗಿ 9,562 ರೂಪಾಯಿ ಆಗಿದೆ. ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 22 ಕ್ಯಾರೆಟ್ 10 ಗ್ರಾಂಗೆ 87,650 ರೂಪಾಯಿ ಆಗಿದೆ. ಭಾರತದಲ್ಲಿ ಸದ್ಯ 10 ಗ್ರಾಂನ 22 ಕ್ಯಾರೆಟ್ ಚಿನ್ನದ ಬೆಲೆ 87,650 ರೂಪಾಯಿ ಇದ್ದು, 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 95,620 ರೂಪಾಯಿ ಆಗಿದೆ. ಇನ್ನು ಚಿನ್ನದಂತೆ ಬೆಳ್ಳಿಯೂ ಕೂಡ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿರುವ ಲೋಹ. ಇಂದು 1 ಗ್ರಾಂ ಬೆಳ್ಳಿ ಬೆಲೆ 90 ರೂಪಾಯಿ ಆಗಿದ್ದು, 10 ಗ್ರಾಂಗೆ ಬೆಳ್ಳಿ ಬೆಲೆ 900 ರೂಪಾಯಿ ಇದೆ. ಇನ್ನು 100 ಗ್ರಾಂಗೆ 9,900 ರೂಪಾಯಿ ಹಾಗೂ 1000 ಗ್ರಾಂ ಬೆಳ್ಳಿ ಬೆಲೆ 90,000 ರೂಪಾಯಿ ಇದೆ. ಅದೇ ರೀತಿ ವಿವಿಧ ನಗರಗಳಲ್ಲಿ ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಎಷ್ಟಿದೆ ಎನ್ನುವುದನ್ನು ಸಹ ನಾವೀಗ ತಿಳಿದುಕೊಳ್ಳೋಣ. ನಮ್ಮ ಬೆಂಗಳೂರು 87,650 ರೂಪಾಯಿ, ಚೆನ್ನೈ 87,650 ರೂಪಾಯಿ, ಮುಂಬೈ 87,650 ರೂಪಾಯಿ, ದೆಹಲಿ 87,800 ರೂಪಾಯಿ ಹಾಗೂ ಕೋಲ್ಕತ್ತಾ 87,650 ರೂಪಾಯಿ, ಕೇರಳ 87,650 ರೂಪಾಯಿ ಹಾಗೂ ಅಹಮದಾಬಾದ್ 87,700 ರೂಪಾಯಿ, ಜೈಪುರ್ 87,800 ರೂಪಾಯಿ ಹಾಗೂ ಲಕ್ನೋ 87,800 ರೂಪಾಯಿ, ಭುವನೇಶ್ವರದಲ್ಲಿ 87,650 ರೂಪಾಯಿ ಇದೆ. ಇನ್ನು ಚಿನ್ನದ ಬೆಲೆ ಏರಿಕೆಗೆ ಕಾರಣಗಳು ಏನೇನು ಎನ್ನುವುದನ್ನ ನೋಡುವುದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ, ಕರೆನ್ಸಿ ವಿನಿಮಯ ದರಗಳು, ದೇಶೀಯ ಬೇಡಿಕೆ, ಡೊನಾಲ್ಡ್ ಟ್ರಂಪ್ ಸುಂಕ ಯುದ್ಧ, ಹೂಡಿಕೆದಾರರ ಅಭಿಪ್ರಾಯ, ಆರ್ಥಿಕ ಪರಿಸ್ಥಿತಿಗಳು ಪ್ರಮುಖವಾಗಿರಬಹುದು. ತೆರಿಗೆ ಹೆಚ್ಚಳ, ಯುದ್ಧದ ಪ್ರಭಾವ, ಡಾಲರ್ ಏರಿಕೆ, ಜಾಗತಿಕ ಪರಿಸ್ಥಿತಿಗಳು ಕೂಡ ಇದಕ್ಕೆ ಕಾರಣವಾಗಿರಬಹುದು. ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ತನ್ನ ಓಟವನ್ನ ಮುಂದುವರೆಸಿರುವ ಚಿನ್ನದ ದರದಲ್ಲಿ ಮುಂದಿನ ದಿನಗಳಲ್ಲಿ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಎಂಬುದನ್ನ ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.